ಸರ್ ಇದರಲ್ಲಿ ಕ್ಯಾನ್ಸರ್ ಅಂತ ಹೇಳಿ ಬರುತ್ತೆ, ಈ ಕ್ಯಾನ್ಸರ್ ಗಡ್ಡೆಗಳ ಥರ ಬರುತ್ತೆ ಅದು. ಹೌದು. ಆ ಕಪ್ಪು ಗಡ್ಡೆಗಳು ಗೇರ್ ಬಿಟ್ಟ ಮೇಲೆ ಅದು ಕಡಿಮೆ ಆಗೋದನ್ನು ಮನೆ ಕಟ್ ಮಾಡ್ಸಾಕಿದ್ದೀನಿ. ಕೆಲವೊಂದು ಇದು ಹೊಡೆದ್ರೆ ಬಿದ್ದೋಗುತ್ತೆ, ಮುಂಚೆ ಗಟ್ಟಿಯಾಗಿದ್ದು ಅದು ಬಿದ್ದೋಗುತ್ತೆ. ಬಟ್ ಚಿಗುರು ಗೇರ್ ಬಿಟ್ಟಾಗ ಚಿಗುರು ಚೆನ್ನಾಗಿ ಬರುತ್ತೆ. ಮತ್ತು ಬೇರು ತೋಡು ನೋಡಿದೆ, ಫಸ್ಟ್ ಗೇರ್ ಬಿಟ್ಟಾಗ ಬೇರು ತೋಡು ನೋಡಿದೆ, ಬಿಳಿ ಬೇರು ಬಂದಿತ್ತು. ಈ ವಯಸ್ಸಾಗಿರೋ ಅಜ್ಜಿ ತಲೆಯಲ್ಲಿ ಯಾವ ಥರ ಬೆಳ್ಳಗಾಗಿರುತ್ತೆ ಆ ಥರ ಬಿಳಿ ಬೇರು ಬಂದಿತ್ತು. ಆ ಬಿಳಿ ಬೇರು ಬಂದಮೇಲೆ ಗೇರ್ 2 ಬಿಟ್ಟ ಮೇಲೆ. ಮತ್ತು ರೈತರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ರೈತರಿಗೆ ಎಲ್ಲ ರೈತರು ದಯವಿಟ್ಟು ಕನ್ವರ್ಟ್ ಆಗಿ ಬರೀ DAP ಮೇಲೆ ಡಿಪೆಂಡ್ ಆಗಬೇಡಿ. ಮೂಟೆಗಳು ತಗೊಂಬಂದು ಹಾಕಿ ಗೊಬ್ಬರದ ಮದ್ದಂಗಡಿವನ್ನ ಉದ್ಧಾರ ಮಾಡ್ತೀರಿ. ನಾವಂತೂ ಉದ್ಧಾರ ಆಗೋದು ಕಷ್ಟ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಊರು ತಿಳಿಸಿ ಸರ್. ಸರ್ ನನ್ನ ಹೆಸರು ನಾಗರಾಜು ಅಂತೇಳಿ. ಓಕೆ. ನಮ್ಮದಿಲ್ಲೇ ಕುರುಬ್ರಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕುರುಬ್ರಹಳ್ಳಿ ಕಸ್ಬಾ ಹೋಬಳಿ. ನಾವು ಗುಲಾಬಿ ಇದೆ ಸರ್, 6 ಎಕರೆ ಇದೆ ಗುಲಾಬಿ. ಗುಲಾಬಿ ಡಚ್ ರೋಸ್ ಸರ್ ಇದು. ಓಕೆ. ಏನೇನು ವೆರೈಟಿ ಹಾಕಿದ್ದೀರಿ ಸರ್? ಸರ್ ಇದರಲ್ಲಿ ಇದು ರೆಡ್ ಇದೆ. ರೆಡ್ ಬಂದು ರೆಡ್ಡು ಮತ್ತು ಪಿಂಕ್ ಇದೆ. ಪಿಂಕು, ಆರೆಂಜು, ವೈಟು, ಆಮೇಲೆ ಎಲ್ಲನೂ ಇದೆ. ಎಲ್ಲ ಸ್ವಲ್ಪ ಇದೆ ಎಲ್ಲ ಹಾಕಿದ್ದೀರಾ. ಸರಿ ಸರ್, ಈಗ ನೀವು MMB ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ, ಗೇರ್ ಸಿಸ್ಟಮ್. ಹೌದು. 1 ರಿಂದ 5 ಗೇರ್. ಹೌದು. ನಿಮಗೆ ಯಾವ ಥರ ಈ ವಿಚಾರ ತಿಳಿತು, ನೀವು ಹೇಳಿ ಸರ್, ತಿಳಿಸಿ ಸರ್ ಸ್ವಲ್ಪ. ಸರ್ ನಾನಿದು MMB ಇದು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನೋಡಿ ಆಮೇಲೆ ಕಾಲ್ ಮಾಡಿದೆ. ನಾಗೇಶ್ ರೆಡ್ಡಿ ಅವರು ಫೋನ್ ರೆಸ್ಪಾಂಡ್ ಮಾಡಿ ಡೀಟೇಲ್ ಹೇಳಿದ್ರು, ಈ ಥರ ಮಾಡಿ ಅಂತೇಳಿ. ನಮ್ಮ ರೈತರು ಕೆಲವ್ರು ಏನು ಮಾಡ್ತಾರೆ, ಬರೀ ಗೇರ್ ಬಿಟ್ಬಿಡ್ತಾರೆ, ಗೇರ್ ಬಿಟ್ಬಿಟ್ಟು ರಿಸಲ್ಟ್ ಇಲ್ಲ ಅಂತಾರೆ. ಅವ್ರು ನನಗೆ ಗೈಡೆನ್ಸ್ ಮಾಡಿದ್ರು. ಗೇರ್ ಜೊತೆ 2 kg 90 ಹಾಲು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು, ಯೂಮಿಕ್ ಆಸಿಡ್ ಇಷ್ಟನ್ನು ಮಿಕ್ಸ್ ಮಾಡಿ ಗೇರ್ 1 ಬಿಟ್ಟೆ. ಗೇರ್ 1 ಬಿಟ್ಟಾಗ ಸ್ವಲ್ಪ ಚಿಗುರು ಕಾಣಿಸ್ತು. 2ನೇ ಗೇರ್ ಬಿಟ್ಟಾಗ ತೋಟ ಪೂರ್ತಿ ಚಿಗುರು ಬಂದಿತ್ತು. ಈಗ ಮೊನ್ನೆ ಮಳೆ ಜಾಸ್ತಿಯಾಗಿ ಸ್ವಲ್ಪ ರೋಗ ಆಯಿತು ಅಂತೇಳಿ ಗಿಡ ಮತ್ತೆ ಸೀಸನ್ಗೆ ಕಟ್ ಮಾಡಿಸಿದ್ದೀನಿ ಗಿಡನ. ಅದರಿಂದ ಈಗ ಚಿಗುರು ಬರ್ತಾಯಿದೆ, ಎಲ್ಲ ಸಣ್ಣ ಚಿಗುರು ಬರ್ತಾಯಿದೆ. ನಮ್ಮ ನಾಗೇಶ್ ರೆಡ್ಡಿ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಅದನ್ನು ಗೇರು ಇದು ಮಾಡಿದೆ. 1 ರಿಂದ 4 ಗೇರ್ ಬಿಟ್ಟಿದ್ದೀನಿ. ಮತ್ತು ರೋಗಕ್ಕೆ ಸುಪ್ರೀಮ್ ಅಂತ ಹೇಳಿದರು. ಆ ಸುಪ್ರೀಮ್ ಜೊತೆ ನಾವು ಬೇರೆ ಯಾವುದಾದ್ರೂ ಫಂಗಿಸೈಡ್ಸ್, ಯಾವುದು M45 ಇರ್ಬೋದು, ಅಥವಾ ಈ ಥರ ಕಪ್ ಚುಕ್ಕೆ ಬರ್ತಾಯಿತ್ತು. ಸುಪ್ರೀಮ್ ಜೊತೆ ಫಂಗಿಸೈಡ್ ಹಾಕೊಂಡು ಇದು ಮಾಡಿದಾಗ ಸಂಪೂರ್ಣವಾಗಿ ಕಪ್ ಚುಕ್ಕೆ ನಿಂತೋಯ್ತು, ಸ್ಟಾಪ್ ಆಯಿತು, ಪೂರ್ತಿ ಸ್ಟಾಪ್ ಆಯಿತು. ಸರಿ ಸರ್, ಈಗ ನೀವು ಸುಪ್ರೀಮು ಯೂಸ್ ಮಾಡಿದ್ದೀರಾ, 5 ಗೇರು ಯೂಸ್ ಮಾಡಿದ್ದೀರಾ? ಇಲ್ಲ, 5 ಗೇರ್ ಇಲ್ಲ ಸರ್, 4 ಗೇರ್ ಬಿಟ್ಟಿದ್ದೀನಿ. 5ನೇ ಗೇರು ಪೆಂಡಿಂಗ್ ಇದೆ, ಬಿಡಬೇಕೀಗ ಅದನ್ನು. ಅದು ಬಿಟ್ಟಾಗ ನಿಮ್ಗೆ ಏನು ಅನಿಸ್ತು ಸರ್? ಇದು ಗೊಬ್ಬರನೇ ಹಾಕಿರಲಿಲ್ಲ, ಸುಮಾರು ಒಂದು 6 ತಿಂಗಳಿಂದ. ಕಾಂಪ್ಲೆಕ್ಸು ಹಾಕಿರಲಿಲ್ಲ, ಹಿಂಡಿಗಳು ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಬರೀ ಗೇರ್ ಜೊತೆ ನೀವು ಹೇಳಿದ್ರಲ್ಲ ಯಾವುದೋ 2 kg 200 ಲೀಟ್ರಿಗೆ 1 ಕ್ಯಾನ್ ಗೇರು, 2 kg NPK 90 ಹಾಲ್, 1/4 kg ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಅರ್ಧ kg ಯೂಮಿಕ್ ಆಸಿಡು ಬಿಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಚಿಗುರು ಬಂತು, ಒಳ್ಳೆ ಕ್ವಾಲಿಟಿ ಮಗ್ಗು ಬಂತು. ಈಗ ಮೊನ್ನೆ ಮಳೆ ಬಂದಿದ್ದರಿಂದ ಸ್ಟಾಪ್ ಮಾಡಿದ್ದೀರಿ. ಈಗ ಸ್ಟಾಪ್ ಮಾಡಿದ್ದೀರಾ? ಈಗ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ? ಹೌದು, ಕಂಟಿನ್ಯೂ. ಗೇರ್ 5 ಬಿಡಬೇಕು ಈಗ. ನೆಕ್ಸ್ಟ್ ಒಂದು 3-4 ಡೇಸ್ ಒಳಗಡೆ ಗೇರ್ 5 ಬಿಡ್ತೀರಿ ಈಗ ಅದ್ರ ಜೊತೆ. ಓಕೆ. ಈಗ ನೀವು ಮೊದಲಿಂದ ಏನೇನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಏನು ಸಾಲ್ವ್ ಆಗ್ತಾ ಇದೆ ಸರ್? ಇದರಲ್ಲಿ ಕ್ಯಾನ್ಸರ್ ಅಂತ ಹೇಳಿ ಬರುತ್ತೆ, ಈ ಕ್ಯಾನ್ಸರ್ ಗಡ್ಡೆಗಳ ಥರ ಬರುತ್ತೆ ಅದು. ಹೌದು. ಆ ಕಪ್ಪು ಗಡ್ಡೆಗಳು ಗೇರ್ ಬಿಟ್ಟ ಮೇಲೆ ಅದು ಕಡಿಮೆ ಆಗೋದನ್ನು ಮನೆ ಕಟ್ ಮಾಡ್ಸಾಕಿದ್ದೀನಿ. ಕೆಲವೊಂದು ಇದು ಹೊಡೆದ್ರೆ ಬಿದ್ದೋಗುತ್ತೆ, ಮುಂಚೆ ಗಟ್ಟಿಯಾಗಿದ್ದು ಅದು ಬಿದ್ದೋಗುತ್ತೆ. ಬಟ್ ಗೇರ್ ಬಿಟ್ಟಾಗ ಚಿಗುರು ಚೆನ್ನಾಗಿ ಬರುತ್ತೆ. ಮತ್ತು ಬೇರು ತೋಡು ನೋಡಿದೆ, ಫಸ್ಟ್ ಗೇರ್ ಬಿಟ್ಟಾಗ ಬೇರು ತೋಡು ನೋಡಿದೆ, ಬಿಳಿ ಬೇರು ಬಂದಿತ್ತು. ಈ ವಯಸ್ಸಾಗಿರೋ ಅಜ್ಜಿ ತಲೆಯಲ್ಲಿ ಯಾವ ಥರ ಬೆಳ್ಳಗಾಗಿರುತ್ತೆ ಆ ಥರ ಬಿಳಿ ಬೇರು ಬಂದಿತ್ತು. ಆ ಬಿಳಿ ಬೇರು ಬಂದಮೇಲೆ ಗೇರ್ 2 ಬಿಟ್ಟ ಮೇಲೆ ತೋಟ ಇಂಪ್ರೂವ್ಮೆಂಟ್ ಆಯಿತು. ಈಗ ನಿಮ್ಗೆ ಏನು ಅರ್ಥ ಆಯ್ತು ಅಂದರೆ, ಇದು ಮೈಕ್ರೋಬ್ಸ್ ಜೀವಾಣುಗಳು ಬಿಟ್ಟಾಗ ಭೂಮಿಗೆ ವರ್ಕ್ ಆಗುತ್ತೆ. ಹೌದು ಸರ್. ಇದು ಬೇರಲ್ಲಿರ್ತಕ್ಕಂಥ ರೋಗನ ಕ್ಲಿಯರ್ ಮಾಡುತ್ತೆ. ಅಂದರೆ ಏನಾಗಿದೆ, ನಮ್ಮ ರೈತರು ಬರೀ 19 ಈ DAP ಅಂತೇಳಿ DAPಗೆ ಅಡಿಟ್ ಆಗಿಬಿಟ್ಟಿದ್ದೀರಿ. ತೊಗೊಂಬರೋದು DAP 1 ಎಕರೆಗೆ 5 ಮೂಟೆ ಅಟ್ಟೋದು, ಭೂಮಿನ ಹಾಳು ಮಾಡ್ತಾ ಇದ್ದೀರಿ. ಅದು ಭೂಮಿ ತಗೊಳ್ತಾ ಇಲ್ಲ, ಜೊತೆಗೆ ಭೂಮಿನೂ ಹಾಳಾಗಿ ಹೋಗ್ತಾ ಇದೆ. ಈ ಗೇರ್ ಬಿಟ್ಟ ಮೇಲೆ ಏನಾಯಿತು,
ಆ ಭೂಮಿನೂ ಸರಿ ಹೋಯ್ತು. ಆ ಬಿಳಿ ಬೇರು ಬಂದಮೇಲೆ ಗೊಬ್ಬರನೂ ತಗೊಳ್ತು, ತುಂಬ ಚೆನ್ನಾಗಿ ಬಂತು ಬೆಳೆ. ಈ ಕಟ್ ಮಾಡಿರೋದ್ರಿಂದ ಈ ಥರ ಇದೆ. ಮತ್ತು ಇನ್ನು 15 ದಿವಸ ಬಿಟ್ಟು ನೋಡಿದ್ರೆ ಪೂರ್ತಿ ನಾವು ಏನು ಮನೆ ಬಿಟ್ಟಿದ್ದೀರಿ ಅದು ರಿಸಲ್ಟ್ ಇನ್ನು 15 ದಿವಸ ಗೊತ್ತಾಗೋದೇನು ಪೂರ್ತಿ ಗ್ರೀನಿಶ್ ಇರುತ್ತೆ ತೋಟ. ಗ್ರೀನ್ ಬಂದುತ್ತೆ. ಈಗ ನಿಮ್ಗೆ ಸೀಸನ್ಗೆ ಬರುತ್ತೆ. ಅದು ಸೀಸನ್ ನನಗೆ ಫೆಬ್ರವರಿಯಲ್ಲಿ ಫುಲ್ ಸೀಸನ್, ಫೆಬ್ರವರಿಯಿಂದ ಮೇವರೆಗೂ ಸೀಸನ್. ಆ ಸೀಸನ್ ನನಗೆ ಹೋಗ್ಬರುತ್ತೆ. ಈಗ ಈ ಸೀಸನಲ್ಲಿ ಎಷ್ಟು ಬಂಚ್ ಆಗಿತ್ತು ಸರ್ ನಿಮ್ಗೆ? ಸರ್ ಬಂದಿತ್ತು ಸರ್, ಮೊನ್ನೆ ಒಂದು 6 ಎಕರೆಯಿಂದನೂ ಒಂದು 12 ರಿಂದ 13 ಲಕ್ಷ ರೂಪಾಯಿ ಆಗಷ್ಟು ಅಮೌಂಟ್ ಬರೋಷ್ಟು ಬಂಚ್ ಬಂದಿತ್ತು. ಒಂದು ದಿವಸಕ್ಕೆ 750-800 ಬಂಚ್ ಬಂದಿದೆ ಡೈಲಿ. ಒಂದು 500 ರಿಂದ 700-800 ಬಂಚ್ವರೆಗೂ ಬಂದಿದೆ. ಓಕೆ. ಮತ್ತೆ ಇನ್ನೊಂದು, ಈಗ ಗಿಡ ಕೂಡ ಗ್ರೀನ್ ಬರ್ತಾ ಇದೆ ನೋಡಿ. ಹೌದು, ಕಡ್ಡಿಗಳು ಲೈಟ್ ಗ್ರೀನ್ ಚೇಂಜ್ ಆಗಿದೆ. ಹೌದು, ಅದು ಏನಂದ್ರೆ ಮೆಕ್ಯಾನಿಸಮ್ ಇದು ಏನ್ ಮಾಡುತ್ತೆ ಅಂದ್ರೆ ಮೈಕ್ರೋಬ್ಸ್, ಜೀವಾಣು, ನೀವು ಕೊಡ್ತಕ್ಕಂಥ ಗೊಬ್ಬರ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಎರಡು ತೆಗೆದು ಗಿಡಕ್ಕೆ ಕೊಡ್ತಾ ಇರುತ್ತೆ. ಮಿಷಿನರಿ ತರ ವರ್ಕ್ ಆಗ್ತಾ ಇರುತ್ತೆ. ನೀವು ಎಲ್ಲೇ ಇದ್ರೂ ಅದ್ರ ಕೆಲಸ ಅದು ಮಾಡುತ್ತೆ. ಹೌದು, 100%. ಅದರಿಂದ ನಿಮ್ಗೆ ಈ ತರ ಬರ್ತಾ ಇದೆ. ಇನ್ನೊಂದು, ಬೇರೆ ರೈತರಿಗೆ ನೀವು ಇದ್ರ ವಿಚಾರದಲ್ಲಿ ಏನ್ ಹೇಳ್ತೀರಾ ಸರ್? ಬೇರೆ ರೈತರು, ನಮ್ಮ ರೈತರು ಕೆಲವರು ಹೇಳಿದ್ರೂ ಕೇಳಲ್ಲ. ಏನು ಬರೀ DAP ಒಂದರಲ್ಲೇ ಬಂದ್ಬಿಡುತ್ತೆ ಬೆಳೆ ಅಂತ ಕಂಬಿಟ್ಟಿದ್ದಾರೆ. DAPನಲ್ಲಿ 18% ಯೂರಿಯಾ ಇರುತ್ತೆ, ಇನ್ನು 46% ಫಾಸ್ಫರಸ್ ಇರುತ್ತೆ. ಅದರಲ್ಲಿ ರಂಜಕ ಅಂತೂ ಇರೋದೇ ಇಲ್ಲ, ಪೊಟ್ಯಾಶ್ ಇರೋದೇ ಇಲ್ಲ. ಅದರಿಂದ ನೀವು ಹೇಳಿದಾಗ 99 ಜಾಸ್ತಿನೂ ಕೊಡಬಾರ್ದು. ನಮ್ಮ ರೈತರು 5 ಮೂಟೆ 6 ಮೂಟೆ ಎಕರೆ ಕಟ್ತಾರೆ, ಆ ಥರ ಬೇಕಾಗಿಲ್ಲ. ಈ ನಾವು ಗೋದಾವರಿ ಸಿಸ್ಟಮ್ ಮಾಡಿರೋ ಒಂದು 4 ರಿಂದ 5 kg ಹಾಕ್ಕೊಂಡು, ಈ ಯಾವ್ದು ನಮ್ಮ ಗೇರ್ ಏನಿದೆ, ಗೇರ್ 1 to 5 ನಾವು ಕೊಟ್ಕೊಂಡ್ರೆ 5 ಮುಗಿಯೋಷ್ಟ್ರೊಳಗಡೆ ನಮ್ದು 100% ರಿಸಲ್ಟ್ ಬರುತ್ತೆ. ಬೇಕಿದ್ರೆ ಇಲ್ಲಿ ನೋಡ್ಬೋದು ನೋಡಿ, ಚಿಗುರುಗಳು ಈಗ ನಾವು ಕಟಿಂಗ್ ಕೊಟ್ಟಿರೋದು ಈ ಚಿಗುರು ನೋಡಿ. ಇಲ್ಲಿ ಒಂದು ಗಿಡಕ್ಕೆ ಕಡಿಮೆ ಒಂದು 20 ರಿಂದ 25 ಚಿಗುರು ಬಂದಿದೆ. ಇದು ಸೀಸನ್ ನಮ್ಗೆ ಬಂದ್ರೆ, ನನಗೆ ಫೆಬ್ರವರಿ ಸ್ಟಾರ್ಟಿಂಗ್ ಇಂದ ಫೆಬ್ರವರಿ ಎಂಡ್ ಅಷ್ಟೊಳಗಡೆ ಈ ಚಿಗುರು ಬಂತು ಅಂದ್ರೆ ನಮ್ಗೆ ಒಳ್ಳೆ ಸೀಸನ್. ಎಷ್ಟು ಆಗ್ತಿಲ್ಲ ಸರ್ ಒಂದು ಬಂಚ್ಗೆ? ಒಂದು ಬಂಚ್ಗೆ 20 ಸರ್, 20 ಹೂವು ಇರುತ್ತೆ. 20 ಹೂವು ಇರುತ್ತೆ ಒಂದು ಗಿಡದಲ್ಲೇ. ಈಗ 2 ಬಂಚ್ ಆಗುತ್ತೆ. 2 ಬಂಚ್ ಇಲ್ಲ ಅಂದ್ರೆ 1.5 ಬಂಚ್ ಅಂತ ಗ್ಯಾರಂಟಿ ಆಗುತ್ತೆ. ಹೌದು ನೋಡಿ, ಎಲ್ಲ ಚಿಗುರು ಬಂದಿದೆ. ಇದೆಲ್ಲ ಬಂಚ್ ಬರ್ತಕ್ಕಂಥ ಚಿಗುರು ನೋಡಿ. ಇದೆಲ್ಲ ಒಳ್ಳೆ ಸ್ಟಮ್ ಬರುತ್ತೆ, ಒಳ್ಳೆ ಕ್ವಾಲಿಟಿ ಹೂವು ಬರುತ್ತೆ. ಇದು ಗೇರ್ ಬಿಟ್ಟ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಸರ್. ರೈತರು ಎಲ್ಲರೂ ಅಷ್ಟೇ ಆ ಗೇರ್ 1 ಇಂದ ಸ್ಟಾರ್ಟ್ ಮಾಡಿ. ನಾನು ಹೇಳಿದ್ಮೇಲೆ ನಮ್ಮ ಔಷಧಿ ಅಂಗಡಿಯವರು ಹನುಮಾನ್ ಟ್ರೇಡರ್ಸ್ ಅಂತೇಳಿ ವೇಣಣ್ಣವರು ನಾನು ಹೇಳಿದ್ದನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ತಾರೆ. ಅವ್ರು ಯಾರೋ ಬೇರೆ ರೈತರಿಗೆ ಬಿಟ್ಟಿದ್ದಾರೆ. ಈ ಮೆರಾಬೆಲ್ ಪೂರ್ತಿ ಎಲ್ಲನೂ ರೋಗದ ಥರ ಆಗಿ ಅರಿಶಿನ ಕಲರ್ ಆಗಿಬಿಟ್ಟಿತ್ತು ತೋಟ. ಗೇರ್ 3 ಬಿಟ್ಟಿದ್ದಾರೆ. ಪಕ್ಕ ತೋಟದವ್ರು ಬಂದು ಕೇಳ್ತಾ ಇದ್ರು ಮೊನ್ನೆ, ಅವ್ನಿಗೆ ಏನು ಕೊಡ್ತಾ ಇದ್ದೀರಾ ನೀವು? ಅವ್ನ ತೋಟ ಸರಿ ಹೋಗ್ಬಿಟ್ಟಿದೆ, ನನಗೂ ಅದೇ ಕೊಡಿ ಅಂತ ಕೇಳುತ್ತೆ. ನಾನು ಹೇಳಿದೆ, ನಾನೇನಪ್ಪ ಹೇಳಿದ್ದವ್ರಿಗೆ, ನಾನೇ ತರಿಸ್ಕೊಟ್ಟೆ ಅಂತೇಳಿ ಕುಂಬ್ಳಳ್ಳಿ ಅವ್ರಿಗೆ ನಾನೇ ಹೇಳಿದ್ದವ್ರಿಗೆ. ಆ ಗೇರ್ ಬಿಟ್ಟ ಮೇಲೆ ನೋಡಿ ನನ್ನ ತೋಟ ಸರಿ ಹೋಯ್ತು, ಅದಕ್ಕೋಸ್ಕರ ಅವರು ಇದು ಮಾಡಿದ್ದಾರೆ ಅಂತೇಳಿ ಹೇಳಿದೆ ಸರ್. ಹನುಮಾನ್ ಟ್ರೇಡರ್ಸ್ ವೇಣು ಅಂತೇಳಿ ಅವರೇ ನನಗೀಗ ಅವರೇ ಕೂಡ ಸಪ್ಲೈ ಮಾಡ್ತಾ ಇರೋದು. ತುಂಬಾ ಥ್ಯಾಂಕ್ಸ್ ಸರ್. ಈಗ ಬೇರೆ ಕಂಪ್ನಿಗಳವ್ರು ಏನ್ ಮಾಡ್ತಾರೆ, ಇದು ಆರ್ಗ್ಯಾನಿಕ್ ಅದು ಇದು ಅಂದ್ಬಿಟ್ಟು ಬಾಟಲ್ ತಗೊಂಡ್ಬಂದು ಇಲ್ಲೇ ಮಾರ್ಕೊಂಡು ಹೋಗ್ಬಿಟ್ಟು, ನಾವು ಆ ತರ ಮಾರ್ತಾ ಇಲ್ಲ. ಯಾಕೆ ಮಾರ್ತಾ ಇಲ್ಲ ಅಂದ್ರೆ ಒಂದು ರೆಪ್ಯುಟೇಷನ್ ಕಂಪ್ನಿಗೆ ಇರಬೇಕು. ಈಗ ಅಂಗಡಿಯವ್ರು ನಿಮ್ಗೆ ಗ್ಯಾರಂಟಿ, ಅಂಗಡಿಯವ್ರ ತರಿಸಿ ನಿಮ್ಗೆ ಕೊಟ್ಟಾಗ ಅವ್ರು ಗ್ಯಾರಂಟಿ ಇರ್ತಾರೆ, ಅವ್ರಿಗೆ ನಾವು ಗ್ಯಾರಂಟಿ ಇರ್ತೀವಿ. ಇದು ನಾವೆಲ್ಲ ಫುಟ್ಪಾತಲ್ಲ ಇಲ್ಲ ಕೊಟ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಮರ್ಯಾದೇನೂ ಇರೋದಿಲ್ಲ, ಅದು ಕರೆಕ್ಟ್ ಆಗಿರೋ ಪ್ರಾಡಕ್ಟು ಅಲ್ಲ, ಅದಕ್ಕೆ ಲೈಸೆನ್ಸ್ಗಳು ಇರೋದಿಲ್ಲ. ಅದಕ್ಕೇನು ಹೇಳ್ತೀರಾ ನೀವು? ಅಲ್ಲಿ ತಂದು ಕೊಡ್ತಾರಲ್ಲ ಸರ್, ಅಂಥದ್ದನ್ನು ತಗೊಳ್ಳೇಬಾರ್ದು. ಅವ್ರು ಹೇಳ್ತಾರೇನೋ ಇದು ಆರ್ಗ್ಯಾನಿಕ್ ಅನ್ನೋದನ್ನ ಏನು ಮಾಡ್ಬಿಟ್ಟಿದ್ದಾರೆ, ಒಂಥರ ದುಡ್ಡು ಮಾಡೋ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಆರ್ಗ್ಯಾನಿಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಆರ್ಗ್ಯಾನಿಕ್ ತುಂಬ ನಂಬೋನು. ಈವನ್ ಬಾಡಿಗೆ ತಗೊಳ್ಳೋ ಮೆಡಿಸನಲ್ಲೂ ಸಮೇತ ನಾನು ಅಲೋಪತಿಗಿಂತ ಆಯುರ್ವೇದ ನಂಬಂಥವನು ನಾನು ಮೊದಲಿಂದನು. ಇದರಿಂದ ನನಗೆ ಯಾರ್ಯಾರೋ ಏನೇನೋ ಕೊಡ್ತಾರೆ, ಅದನ್ನು ತಗೊಂಬಂದು ಭೂಮಿಗಳಿಗೆ ಬಿಟ್ಟು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈಗಿದು ಕಂಪ್ನಿ, ರಿಜಿಸ್ಟರ್ಡ್ ಕಂಪ್ನಿ, ಜೊತೆಗೆ ನಿಮ್ಮಂಥವ್ರು ನಮ್ಗೆ ಕರೆಕ್ಟಾಗಿ ಡೈರೆಕ್ಷನ್ ಕೊಡ್ತೀರಾ. ಬರೀ ಏನೋ ತಗೊಂಡು ಬಿಟ್ಬಿಟ್ರು ಆಗಲ್ಲ ಸರ್. ನೀವೇನು ಹೇಳಿದ್ರೆ ನನಗೆ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಡಬೇಕು, 19 ಫರ್ಟಿಲೈಸರ್ಸು ಕೊಡಬೇಕು, ಇದು ಯುಮಿಕ್ ಆಸಿಡ್ ಕೊಡಿ ಅಂದ್ರಿ. ಅವ್ರು ಹೇಳೋದು ಕೆಮಿಕಲ್ ಒಂದು ಚೂರು ಕೊಡಬೇಡಿ ಅಂತಾರೆ. ನೀವು ಹೇಳೋದು ಒಂದು 10% ಕೆಮಿಕಲ್ ಹೇಳ್ತೀರಾ, 90% ಬಯೋ ಹೇಳ್ತೀರಾ. ಯಾವುದು ಇದು ಬಯೋಗೇರ್ ಹೇಳಿದ್ದೀರಾ. ಈಗ ಏನಾಗಿದೆ ಗೊತ್ತಾ ಸರ್, ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೀವು ಬೇಕಾದಷ್ಟು ಹಾಕಿದ್ದೀರಾ ಭೂಮಿಯಲ್ಲಿ, ಅದು ಬೇಕಾದಷ್ಟು ಇದೆ, ಅದನ್ನ ತಗೊಳ್ತಾ ಇಲ್ಲ. ಹೌದು, ತಗೊಬೇಕಾದ್ರೆ ಮೈಕ್ರೋಬ್ಸ್ ಬೇಕು. ಹೌದು, ಅದನ್ನ ನಾವು ಕೊಡ್ತಾ ಇದೀವಿ. 1 ರಿಂದ 5 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂದ್ರೆ ನಾನು ಕೆಲವೊಂದು ತಪ್ಪುಗಳಾಗಿದೆ. ಈ ಮಳೆಗೆ ಸಿಕ್ಕಾಪಟ್ಟೆ ಮಳೆ ಬಂತು, ಜೊತೆಗೆ ಕಳೆ ಜಾಸ್ತಿ ಬಂದಿದ್ರಿಂದ
ಟೈಮ್ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ನಾನು ಬಯೋ ಗೇರ್ ಸ್ಟಾರ್ಟ್ ಮಾಡಿದ್ಮೇಲೆ ಗೇರ್ ನೀವು ಹೇಳಿದ್ದು 7 to 10 ಡೇಸಲ್ಲಿ ಕೊಡಬೇಕು. ನಾನು 15 ಡೇಸ್ ಹೋಗ್ಬಿಟ್ಟಿದೆ, 20 ಡೇಸ್ ಹೋಗ್ಬಿಟ್ಟಿದೆ. ಮಾಡಬಾರ್ದು. ಸಿಸ್ಟಮ್ ಅದು ಫಾಲೋ ಮಾಡಬೇಕು. ಫಸ್ಟ್ ನೀವೇನು ಹೇಳಿದ್ದೀರಾ 7 ರಿಂದ 10 ದಿವಸ ಒಳಗಡೆ 1 2 3 5 ಕೊಟ್ಬಿಡ್ಬೇಕು. ಮತ್ತೆ 15 ದಿವಸ ಆದ್ಮೇಲೆ 1 2 ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ, ಬಟ್ ನನ್ನಲ್ಲೇ ಅದು ಇನ್ನು ನೋಡಿ 2 ತಿಂಗಳಾಯ್ತು, ಇನ್ನು ಗೇರ್ 5 ಕೊಡಕ್ ಆಗ್ಲಿಲ್ಲ. ನಮಗೆ ಏನಾಗಿದೆ ಗೊತ್ತಾ ಸರ್, ಈಗ ರೋಗ ಬರೋದಕ್ಕೂ ಒಂದು ಕಾರಣ ಹೇಳ್ತೀನಿ ನೋಡಿ. ಇದು ಭೂಮಿ ಗಟ್ಟಿ ಆಗ್ಬಿಟ್ಟಿದೆ. ಹೌದು, ಗಟ್ಟಿ ಆಗಿರೋದ್ರಿಂದ ನೀರು ಇಂಗೋದಿಲ್ಲ. ಹೌದು. ಇಲ್ಲ ಸರ್, ಗೇರ್ ಕೊಟ್ಮೇಲೆ ನೀವು ಹೇಳಿದ ಗೇರ್ ಕೊಟ್ಮೇಲೆ ನಾನು ನೀರ್ ಬಿಟ್ರೆ 5 ನಿಮಿಷ ನಿಲ್ಲಲ್ಲ, ಡ್ರೈ ಆಗ್ಬಿಡುತ್ತೆ. ಡ್ರೈ ಆಗ್ತಾ ಅದಕ್ಕೆ ಮುಂಚೆ ನೀರು ಹಾಗೆ ಮಳೆ ಬಿದ್ದುಬಿಟ್ರೆ ಇದೆಲ್ಲ ನೀರು ನಿಂತ್ಕೊಂಡಿರ್ತಾ ಇತ್ತು. ಗೇರ್ 1 2 3 ಕೊಟ್ಮೇಲೆ ಡ್ರೈ ಆಗ್ತಾ ಇದೆ. ಡ್ರೈ ಆಗುತ್ತೆ. ಅದು ನಮ್ಮ ಸಿಸ್ಟಮ್. ಮೈಕ್ರೋಬ್ಸ್ ಎಷ್ಟಿರುತ್ತೋ ಭೂಮಿನ ಹದ ಮಾಡುತ್ತೆ, ಮೆದು ಮಾಡುತ್ತೆ. ಮೆದು ಮಾಡಿದಾಗ ಆವಾಗ ಅಲ್ಲಿರ್ತಕ್ಕಂಥ ಕೆಮಿಕಲ್ ಫರ್ಟಿಲೈಸರ್ ನೀವು ಮೊದಲಿಂದ ಹಾಕಿರ್ತೀರಲ್ವಾ, ಅದನ್ನೆಲ್ಲ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡ್ತಾ ಇರುತ್ತೆ. ಮೆಕ್ಯಾನಿಸಮ್ ತರ ಇದು, ಮಿಷಿನರಿ ತರ ವರ್ಕ್ ಆಗ್ತಾ ಇರುತ್ತೆ. ಮತ್ತೆ ನೀರು ಅಷ್ಟೇ ನೋಡಿ, ನಾವು 8-10 ದಿವಸ ಆಗ್ತಾ ಇದೆ. ಮಳೆ ಬಂದಾಗಿಂದ ಕೊಟ್ಟಿಲ್ಲ, ಈಗಲೇ ಕೊಟ್ಟಿರೋದು. ಗಿಡನ ಒಣಗ್ತಾ ಇಲ್ಲ, ಭೂಮಿ ಲೂಸ್ ಇದೆ. ಈಗ ಯಾವ್ದು ಗೇರ್ ಕೊಟ್ಟ ಮೇಲೆ ಭೂಮಿ ಲೂಸ್ ಇದೆ. ಬೇರ್ಗೆ ಗಾಳಿ ಬೇಕು. ಹೌದು, ಗಾಳಿ ಬಂದಾಗ ಮಾತ್ರ ಅದಕ್ಕೂ ಜೀವ ಇದೆ, ಉಸಿರಾಡುತ್ತೆ. ಅದು ಇದು ಬೇರು ಉಸಿರಾಟ ಬೇಕು ಗಿಡಕ್ಕೆ. ಅದನ್ನ ನೀವು ಕೊಟ್ಟಾಗ ನಿಧಾನಕ್ಕೆ ನಿಮ್ಗೆ ನೋಡಿ ಇನ್ನೊಂದು 2 ತಿಂಗಳು ಯೂಸ್ ಮಾಡಿಬಿಡಿ, 2-3 ಟೈಮ್ ಯೂಸ್ ಮಾಡಿಬಿಡಿ, ನಿಮ್ಮ ತೋಟ ನೋಡಿ ಹೆಂಗಿರುತ್ತೆ. ಇಲ್ಲ ಸರ್, ನಾನು ಕಂಪಲ್ಸರಿ ಎಕರೆಗೆ 1 ಕ್ಯಾನ್ ಗೇರು, ಅದ್ರ ಜೊತೆ ನೀವೇನೇನು ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಹ್ಯೂಮಿಕ್ ಆಸಿಡ್, 19 ಇಷ್ಟು. ಮೊನ್ನೆ ನಾನು ನಿಮ್ಮ ಮಾತು ಇದು ಮಾಡಿದೆ, ಇದ್ಯಾವುದು ಇದು ಬರುತ್ತಲ್ವಾ 1261 ಕೊಟ್ಬಿಟ್ಟೆ. 1261 ಕೊಟ್ಟಾಗ ಸಿಕ್ಕಾಪಟ್ಟೆ ಚಿಗುರು ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಹೂ ಬಂದ್ಬಿಡ್ತು, ಮತ್ತೆ ಸಡನ್ ಕಡಿಮೆ ಆಗೋಯ್ತು. ಹೌದು, ಅದಾಗ್ಬಾರ್ದು ಸರ್. ರೆಗ್ಯುಲರ್ ನಿಮ್ಗೆ ಸಿಗ್ತಾ ಇರಬೇಕು, ಹೂವು ಸಿಗ್ತಾ ಇರ್ಬೇಕಂದ್ರೆ 19 ಜೊತೆ ಇದನ್ನ ಮಿಕ್ಸ್ ಮಾಡಿ ನೀವು ಹೇಳಿದ್ದನ್ನ ಈ ಫಸ್ಟ್ 10 ವಾರದಿಂದ 10 ದಿವಸ, ಅದಾದ್ಮೇಲೆ ಎವ್ರಿ 15 ಡೇಸ್ ಒನ್ಸ್ ಕಂಪಲ್ಸರಿ ಬಿಡ್ತಾ ಇರುತ್ತೆ. ಫಸ್ಟ್ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಬಿಡಿ. ಇನ್ನೊಂದು ಏನಾಗ್ತಾ ಇದೆ ಸರ್, ನಮ್ಮ ರೈತರು, ನಾನು ರೈತನಾಗಿ ಹೇಳ್ತಾ ಇರೋದು, ನಾವು ಗೊಬ್ಬರ ಬಿಡ್ಬೇಕಾದ್ರೆ ಕೆಲವು ಸಾರಿ ಒಂದೊಂದು ಇದಕ್ಕೆ ಜೋರಾಗಿ ತಗೊಂಡ್ಬಿಡುತ್ತೆ. ಹೌದು ಹೌದು, ಒಂದೊಂದು ಇದಕ್ಕೆ ತಗೊಳ್ತಾ ಇಲ್ಲ. ಆಗ ತಗೊಂಡಿದ್ ಗಿಡ ಚೆನ್ನಾಗುತ್ತೆ, ಯಾವ್ದು ತಗೊಂಡ್ರಲ್ಲ ಗಿಡ ಚೆನ್ನಾಗಲ್ಲ. ನಾನು ಅದಕ್ಕೋಸ್ಕರ ಏನೋ ಒಂದು ಕಂಟ್ರೋಲ್ ಬಂದಿದೆ, ಇದು ಡ್ರಿಪ್ ತಗೊಳ್ಳೋದು ತಗೊಂಬಂದು ಫಿಕ್ಸ್ ಮಾಡಿದ್ದೀನಿ ಈಗ. ಅದನ್ನು ಇಲ್ಲಿಂದ ಆಚೆ ಕರೆಕ್ಟಾಗಿ ಬಿಟ್ಕೊಂಡು ಹೋಗ್ಬೇಕು. ಹೌದು ಸರ್, ಕರೆಕ್ಟ್ ಇದೆ ನೀವು ಮಾಡ್ತಾ ಇರೋದು. ದಯವಿಟ್ಟು ಮಾಡಿ. ಮತ್ತೆ ರೈತರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ರೈತರಿಗೆ, ಎಲ್ಲಾ ರೈತರು ದಯವಿಟ್ಟು ಕನ್ವರ್ಟ್ ಆಗಿ, ಬರೀ DAP ಮೇಲೆ ಡಿಪೆಂಡ್ ಆಗಬೇಡಿ. ಮೂಟೆಗಳು ತಗೊಂಬಂದ್ ಹಾಕಿ ಗೊಬ್ಬರದ ಅಂಗಡಿವನ್ನ ಮದ್ದಂಗಡಿವನ್ನ ಉದ್ಧಾರ ಮಾಡ್ತೀರಿ. ನಾವಂತೂ ಉದ್ಧಾರ ಆಗೋದು ಕಷ್ಟ ಆಗುತ್ತೆ. ನಮ್ಮ ನಾಗೇಶ್ ರೆಡ್ಡಿ ಅವರು ಹೇಳಿದಾಗೆ, ಅವ್ರು ಹೇಳಿದ್ರು ನನಗೆ, ನೀವು ಸುಮ್ಮನೆ ಮೂಟೆಗಳು ಹಿಡಿದ್ರೆ ಮೂಟೆ ತಗೊಳ್ಳಲ್ಲ ಗಿಡ ಅಂತೇಳಿ. ಅವ್ರು ಹೇಳಿದಾಗೆ 2 ರಿಂದ 5 kg ಒಳಗಡೆನೆ ಕೊಡ್ಬೇಕು. ನಾವು ಒಂದು ಸಾರಿ ಕೊಟ್ಟಾಗ ನಾವೇನು ಮಾಡ್ತೀವಿ, 5 ಮೂಟೆ ಹಾಕ್ತಿವಿ ಒಂದು ಸಾರಿಗೆ ತಗೊಂಬಂದು. ಅದು ವೇಸ್ಟ್ ಆಗಿ ಭೂಮಿನ ಕೆಡ್ತಾ ಇರುತ್ತೆ. ಅದಕ್ಕೆ ನಮ್ಮ ರೈತರು ಎಲ್ಲರೂ ಅಷ್ಟೇ, ಈ ಗೇರ್ ಅವ್ರು ಹೇಳಿರ್ತಾರೆ, ಗೇರ್ ಸಿಸ್ಟಮ್ ಏನಿದೆ 1 2 3 5, ಆ ಗೇರ್ ಜೊತೆ ನಾವು 2 kg 2 kg ಬೇಡ, ನಾವು ಇದು ಮಾಡಿರೋದ್ರಿಂದ ಭೂಮಿಗೆಲ್ಲ ಹೋಗುತ್ತೆ, ಬೇಡ 5 kg ಕೊಡೋಣ. 5 kgಯಲ್ಲಿ 25 kg ಒಂದು ಸಾರಿಗೆ ತಗೊಂಬಂದು 5 ಮೂಟೆ ಅಂದರೆ ಎಷ್ಟು 125 kg ಆಯಿತು. 125 kg ಹಾಕಿ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನೀವು ಹೇಳ್ದಂಗೆ ಗೇರ್ ಸಿಸ್ಟಮ್, ಒನ್ ಗೇರ್ ಆದಮೇಲೆ 2 ಗೇರ್ ಆದಮೇಲೆ 3, ಅದ್ರ ಜೊತೆ ನೀವು ಯಾವ ರೀತಿ ಮಾಡಿದ್ರೆ ಅದನ್ನು ಮಾಡ್ಕೊಂಡು ಮಾಡಿದ್ರೆ ಕಂಪಲ್ಸರಿ ಹೂವು ನಿಲ್ಲೋದೇ ಇಲ್ಲ, ಬರ್ತಾ ಇರುತ್ತೆ. ನಮ್ಮ ಸೀಸನ್ಗೆ ನೋಡಿ, ಈಗ ನಾವು ಕಟಿಂಗ್ ಕೊಟ್ಟು ಯಾವ ಥರ ಸೀಸನ್ ತೆಗಿಬೇಕಂತ ನಾನು ಮನಸ್ಸು ಮಾಡಿದ್ದೀನಿ, ಅದರಲ್ಲಿ ದುಡ್ಡು ಮಾಡ್ಬೋದು, ಅದರಲ್ಲಿ ರೈತನು ಉದ್ಧಾರ ಆಗ್ಬೋದು. ಇದನ್ನು ಅಳವಡಿಸ್ಕೊಬೇಕಷ್ಟೇ ನಾವು ಫಸ್ಟ್. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.